ಬೋಗವಿದ್ರೂ ಬೋಗನಹಳ್ಳಿ ಗ್ರಾಮಕ್ಕಿಲ್ಲ ಬಸ್ ಸೌಲಭ್ಯ. ಕಳಪೆ ಕಾಮಗಾರಿಯಿಂದ ಮಳೆಗೆ ಕೊಚ್ಚಿ ಹೋಯ್ತು ಇದ್ದ ಒಂದು ರಸ್ತೆ. ಎಸ್ ವೀಕ್ಷಕರೇ, ಕಳಪೆ ಕಾಮಗಾರಿಯಿಂದಾಗಿ ಮಳೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವ ರಸ್ತೆ, ಎಲ್ಲಂದ್ರಲ್ಲಿ ಸುರಿದಿರುವ ಕಸ, ಜನರ ಅವ್ಯವಸ್ಥೆ, ಬೀಳುವ ಸ್ಥಿತಿಯಲ್ಲಿರುವ ಶಾಲಾ ಕಟ್ಟಡ, ಕನಿಷ್ಠ ಪಕ್ಷ ಇಲ್ಲಿಲ್ಲ ಚರಂಡಿ ವ್ಯವಸ್ಥೆ. ಚರಂಡಿ ಇಲ್ಲದಿರೋದ್ರಿಂದ ಬೀದಿಗೆ ನುಗ್ಗಿರುವ ಮಳೆ ನೀರು. ಇಂತಹ ದುಸ್ಥಿತಿಯ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದ ಬೋಗನಹಳ್ಳಿಯಲ್ಲಿ. ಹೌದು, ಬೋಗನಹಳ್ಳಿ ಹೆಸರಿನಲ್ಲಿ ಮಾತ್ರ ಬೋಗ ಇದೆ. ಆದ್ರೆ ಇಲ್ಲಿ ಬೋಗ ಭಾಗ್ಯಗಳು ಹಾಗಿರ್ಲಿ, ಮೂಲ ಸೌಕರ್ಯಗಳೇ ಇಲ್ಲ. ಈ ಹಳ್ಳಿಯಲ್ಲಿ ಸುಮಾರು 2,000 ಜನಸಂಖ್ಯೆ ಇದೆ. ಇಲ್ಲಿನ ಮತದಾರರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಮತದಾನ ಮಾಡ್ತಾರೆ. ಆದ್ರೆ ಆಡಳಿತಕ್ಕೆ ಒಳಪಟ್ಟಿರುವುದು ಮಾತ್ರ ಚಳ್ಳಕೆರೆ ತಾಲೂಕಿಗೆ. ಈ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು ಅಂತ ಕೋಟಿ ಖರ್ಚು ಮಾಡಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆ ಮಾಡಿದ್ರು. ಆದರೆ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಮಾಡಿದ ಕೆಲವೇ ತಿಂಗಳಲ್ಲಿ ಜಿಟಿ ಮಳೆಗೆ ಅರ್ಧಕ್ಕರ್ಧ ರಸ್ತೆಯೇ ಕೊಚ್ಚಿ ಹೋಗಿದೆ. ಹೀಗಾಗಿ ವಾಹನ ಸವಾರರನ್ನ ಅಪಾಯಕ್ಕೆ ಕರೆದೊಯ್ಯುವ ಯಮ ದೂತನಂತೆ ಈ ರಸ್ತೆ ಬಾಯ್ತೆರೆದು ನಿಂತಿದೆ. ದಿನನಿತ್ಯ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಕೊಚ್ಚೋಗಿ ಸುಮಾರು ತಿಂಗಳೇ ಕಳೆದಿದ್ರೂ ಯಾವ ಶಾಸಕರು, ಲೋಕೋಪಯೋಗಿ ಅಧಿಕಾರಿಗಳು ಕೂಡ ಈತ ತಿರುಗಿಯೂ ನೋಡ್ತಾ ಇಲ್ಲ ಅಂತ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅವರು ಎಂಎಲ್ಎಗಳು ತಿರುಗೇ ನೋಡಿಲ್ಲ. ನಂಬರ್ ಏನೇನಾಗುತ್ತೆ ಕಾಟ, ಇದು ನೀರ್ ಚರಂಡಿ ನೀರೆಲ್ಲ ರೋಡ್ ಮೇನ್ ರೋಡ್ ಈ ತರ ಇದ್ರೆ ಯಾವಾಗ ಅಕ್ಕಪಕ್ಕ ಮನೆಗಳೇನು ಸೇರ್ತಾರೆ, ಡೆಂಗಿ ಜ್ವರ ಬಂದ್ವು, ಇನ್ನು ಯಾವ್ದಾನ ಬಂತು, ಯಾರು ಜವಾಬ್ದಾರ ಅದಕ್ಕೆ? ಅಧಿಕಾರಿಗಳು ಮತ್ತೆ ಇವೆಲ್ಲ ನಮ್ಗೆ ಅನ್ವಯ ಮಾಡ್ಬೇಕು, ಇವು ಮಾಡಿಕೊಡ್ಬೇಕು. ಇನ್ನು ಈ ಹಳ್ಳಿಯಲ್ಲಿ ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಯಲ್ಲಿರುವ ಬಸ್ ನಿಲ್ದಾಣ, ಹಾಳು ಕೊಂಪೆಯಂತಾಗಿರುವ ಶಾಲೆಯಲ್ಲಿ ಶೌಚಕ್ಕೆ ಹೋಗಲು ಶೌಚಾಲಯ ಇಲ್ಲದೆ ವಿದ್ಯಾರ್ಥಿಗಳಿಗೆ ಬಯಲೇ ಗತಿಯಾಗಿದೆ. ಇನ್ನು ಬಸ್ ಅಂತೂ ಇಲ್ಲವೇ ಇಲ್ಲ. ರಾಮುಲು ಶಾಸಕರಾದ ಸಮಯದಲ್ಲಿ ಸರ್ಕಾರಿ ಬಸ್ ಬರ್ತಿದ್ವಂತೆ. ಆದ್ರೆ ಎನ್ವೈ ವೇಣುಗೋಪಾಲ ಶಾಸಕರಾದ ಮೇಲೆ ಬರೋ ಬಸ್ ಕೂಡ ನಿಂತು ಹೋಗಿವೆ. ಅತ್ತ ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ನೋಡಿದ್ರೆ ಚರಂಡಿ ಮಾಡ್ಸೋಕೆ ದುಡ್ಡಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರೆ, ಈತ ಚಳ್ಳಕೆರೆ ತಾಲೂಕು ಆಡಳಿತ ಮಂಡಳಿ ನಮ್ಗೇನು ಗೊತ್ತಿಲ್ಲ, ನಮ್ ಕೈಯಲ್ಲಿ ಏನಿಲ್ಲ ಅಂತ ಕತೆ ಹೇಳ್ಕೊಂಡು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಫಿಲ್ಟರ್ ನೀರು ಅಂತ ಹೇಳ್ಬಿಟ್ಟು ಇಡೀ ಎಲ್ಲ ಜಾತಿ ಜನರು ನೀರು ಕುಡಿತಿದ್ದಾರೆ ಇದನ್ನ. ಬಟ್ ಇಲ್ಲಿ ಸ್ವಲ್ಪ ಸುತ್ತಮುತ್ತ ಯಾಕೆ ಕ್ಲೀನಿಂಗ್ ಇಲ್ಲ, ಒಂದು ಒಳ್ಳೆ ನೀರೋಗ ಚರಂಡಿ ಇಲ್ಲ, ಎಲ್ಲ ಸ್ವಲ್ಪ ಗಲೀಜಾಗಿದೆ. ಇದಕ್ಕೆ ಸ್ವಲ್ಪ ನೀವೇ ಏನಾದರೂ ಮಾಡಿ ಹೋಗೋಕ್ಕೆ ಶುದ್ಧ ಕುಡಿಯುವ ನೀರಲ್ಲಿ ಸ್ವಲ್ಪ ಎಲ್ಲ ಇದೆ. ಇದು ಅದಕ್ಕಾಗಿಬಿಟ್ಟು ಎಲ್ಲ ಸ್ವಲ್ಪ ನಮಗೆ ಚರಂಡಿ ಎಲ್ಲ ನೋಡಿ ಅಂದಿ ಅದೆಲ್ಲ ಇದು ಇರುತ್ತದೆ. ಅದಕ್ಕಾಗಿ ನಾವೆಲ್ಲ ಸ್ವಲ್ಪ ಸ್ವಚ್ಛತೆಯನ್ನು ಕೊಡಬೇಕೆಂಬುದಾಗಿ, ಇದು ಶುದ್ಧ ಕುಡಿಯುವ ನೀರಲ್ಲಿ ಸ್ವಲ್ಪ ವಾತಾವರಣ ಸರಿ ಇಲ್ಲ ಸರ್. ಎಲ್ಲ ಇದು ಸ್ವಲ್ಪ ನೀರು ಚರಂಡಿ ಹಂದಿಗಳೆಲ್ಲ ಓಡಾಡ್ತಿರ್ಬೇಕಾದ್ರೆ ನಮಗೆ ಎಲ್ಲ ಅಶುದ್ಧವಾಗಿದೆ, ಅದನ್ನೆಲ್ಲ ಶುದ್ಧ ಮಾಡಿಕೊಡ್ಬೇಕೆಂಬುದಾಗಿ ನಾವು ಕೇಳ್ಕೊಳ್ತೀವಿ ಸರ್ ಅಷ್ಟೇ. ಚುನಾವಣೆಯ ಸಮಯದಲ್ಲಿ ಸುಳ್ಳಿನ ಭರವಸೆಯನ್ನ ಕೊಟ್ಟು ಮತದಾರರಿಂದ ಮತ ಹಾಕಿಸಿಕೊಂಡು ಶಾಸಕ ಎನ್ವೈ ಗೋಪಾಲಕೃಷ್ಣ ಕಣ್ಮರಿಯಾಗಿದ್ರೆ, ಈತ ಚಳ್ಳಕೆರೆ ತಾಲೂಕು ಆಡಳಿತ ಕಂಡು ಕಾಣದ ಹಾಗೆ ಜಾಣ ಕುರುಡುತನ ತೋರ್ತಾ ಇದೆ. ಒಟ್ನಲ್ಲಿ ಎರಡೂ ಕಡೆಯಿಂದ ಕಡೆಗಣನೆ ಆಗಿರುವ ಈ ಬೋಗನಹಳ್ಳಿಗೆ ಈಗಲಾದ್ರೂ ಮೊಳಕಾಲ್ಮೂರು ಶಾಸಕರು ಹಾಗೂ ಚಳ್ಳಕೆರೆ ತಾಲೂಕು ಆಡಳಿತ ಒಂದಾಗಿ ಮೂಲ ಸೌಕರ್ಯವನ್ನ ಒದಗಿಸಲಿ ಅನ್ನೋದು ನಮ್ಮ ಆಶಯ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.